ಒಂದು ಕೆಲವು ವಾರಗಳ ಹಿಂದೆ ಆಗಿರ್ತಕ್ಕಂಥ ತಾಯಿ ಮಗು ಸುಸಜ್ಜಿತವಾದಂಥ ಹೆರಿಗೆ ಆಸ್ಪತ್ರೆ ಬೇಕು ಅಂತ ನಾವು ಮಾಡಿರ್ತಕ್ಕಂಥ ಒಂದು ಪ್ರತಿಭಟನಾ ರ್ಯಾಲಿ ಇರ್ಬೋದು, ಇವೆಲ್ಲ ಹೀಗೇನೆ. ಹಾಗಾಗಿ ಇನ್ನು ಮುಂದೆ ಈ ಆಡಳಿತ ಮಂಡಳ ಅಂದರೆ ಈ ನಮ್ಮ ಸರ್ಕಾರಿ ತಾಲೂಕು ಆಸ್ಪತ್ರೆ ಆಡಳಿತ ಅಧಿಕಾರಿಗಳು ಇದರ ಬಗ್ಗೆ ಸರಿಯಾದಂಥ ಎಚ್ಚರಿಕೆ ಕಾನೂನು ಕ್ರಮವನ್ನು ಸರಿಯಾಗಿ ತಗೊಳ್ಳದೆ ಹೋದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮಗಳನ್ನ ತಗೋಬೇಕಾಗತ್ತೆ, ಹೋರಾಟಗಳನ್ನ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತಾಯಿ ಮತ್ತು ಮಗುವಿನ ಹೆರಿಗೆ ಆಸ್ಪತ್ರೆ ಬೇಕು ಅಂತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ದೊರೆತಿರ್ತಕ್ಕಂಥ ದಾಖಲೆ ಏನಪ್ಪ ಅಂತಂದರೆ, ಮಿನಿಮಮ್ ಒಂದು ವರ್ಷಕ್ಕೆ 3,000 ಹೆರಿಗೆಗಳಾಗಬಹುದು ಅನ್ನೋ ಒಂದು ನಿಖರ ಮಾಹಿತಿ ನಮ್ಮಲ್ಲಿತ್ತು. ಆ 3,000 ಹೆರಿಗೆನಲ್ಲಿ ಒಂದು ಮ್ಯಾಕ್ಸಿಮಮ್ ಅಂತಂದರೆ ಒಂದು 250ರಿಂದ 300 ಹೆರಿಗೆಗಳು ಮಾತ್ರ ಇಲ್ಲಿ ಆಗೋಕ್ಕೆ, ಹೆಚ್ಚು ಅಂತಂದರೆ 500 ಮಾತ್ರ ಆಗೋಕ್ಕೆ ಸಾಧ್ಯ. ಯಾಕಪ್ಪ ಅಂತಂದರೆ ಯಾವ ಡಾಕ್ಟ್ರು ನೋಡಿರ್ತಾರೆ ಅಂಥ ಡಾಕ್ಟ್ರುಗಳು ಇದ್ದಂಥ ಡ್ಯೂಟಿನಲ್ಲಿ ಇದ್ದಂಥ ಸಮಯದಲ್ಲಿ ಆ ಡಾಕ್ಟ್ರು ಸಿಸೇರಿಯನೋ ಅಥವಾ ನಾರ್ಮಲೋ ಏನು ಮಾಡ್ತಾರೆ ಅದನ್ನು ಮಾಡಿದ್ರೆ ಮಾತ್ರ ಆ ಡಾಕ್ಟ್ರ್ ಇರಬೇಕು, ಹೆರಿಗೆ ಆಗಬೇಕು ಅಂತ. ಆ ಡಾಕ್ಟ್ರ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಅವ್ರಿಗೆ ಮೈಸೂರಿನ ದಾರಿನ ಇದೇ ನಮ್ಮ ಸರ್ಕಾರಿ ಆಸ್ಪತ್ರೆಯ ಡಾಕ್ಟ್ರುಗಳೇ ಕಳಿಸ್ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿಂದ ಹೆಚ್ಚುವರಿಯಾಗಿ ಮೈಸೂರಿಗೆ ರೆಫರ್ ಮಾಡೋಂಥ ಕೇಸ್ಗಳೆಲ್ಲ, ಡೆಲಿವರಿ ಕೇಸ್ಗಳೆಲ್ಲ DHO ಗಮನಕ್ಕೆ ಹೋಗುತ್ತೆ. DHOನವರು ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಭಾಳ ಅನುಮಾನಾಸ್ಪದವಾಗಿ ಕಾಡ್ತಾ ಇದೆ. DHO ಅವರ ಸಪೋರ್ಟಿಂದ ಈ ನಮ್ಮ ಟಿ ನರಸೀಪುರದ THO ಆಗಿರ್ಬೋದು, AO ಆಗಿರ್ಬೋದು, AM ಆಗಿರ್ಬೋದು, ಇವರೆಲ್ಲರೂ ಅವ್ರ ಸಪೋರ್ಟಿಂದ ಏನಾದ್ರು ಇದು ಮಾಡ್ತಾ ಇರ್ಬೋದು ಅನ್ನೋ ಒಂದು ಅನುಮಾನವೂ ಕೂಡ ಇದೆ. ಅದಲ್ಲದೆ ಕೆಲವು ಒಂದು ಘಟನೆ ಹೇಳಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 1 ವರ್ಷಗಳಿಂದ ಎಡದೂರಿನಲ್ಲಿ ಸಿದ್ದರಾಜು ಮತ್ತು ಒಂದು ಅವರ ಮಿಸ್ಸಸ್ದು ಒಂದು ಘಟನೆ ಆಗಿತ್ತು. ಒಬ್ಬ ಮಹಿಳೆನ, ದಲಿತ ಮಹಿಳೆನೇ, ಅವ್ರದ್ದೊಂದು ಘಟನೆ ಆಗಿತ್ತು. ಅದನ್ನು ಡಾಕ್ಟರ್ ರಿತೇಶನ್ ಅವರು ಸಿಸರಿನ್ ಡೆಲಿವರಿ ಮಾಡೋಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದರೆ, ಒಂದು ಸಣ್ಣದ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಆಕೆಗೆ ಏನಾಗಿರುತ್ತೆ ಅಂತಂದರೆ ಹೊಟ್ಟೆ ನೋವು ಮತ್ತು ರಕ್ತಹೀನತೆ ಆಗ್ತಾನೆ ಇರುತ್ತೆ. ಅಂದರೆ ಬ್ಲಡ್ ಆಗ್ತಾನೆ ಇರುತ್ತೆ. ಅದು ಹಂಗಾಗಿ ಇನ್ನೊಂದು 4 ದಿನ ನೀವು ಇರಬೇಕಾಗುತ್ತೆ ಅಂತೇಳಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡ್ತೀವಿ ಅಂತೇಳಿ ಆಕೆನ ಇರಿಸ್ಕೊಂಡು ಮತ್ತೆ ಆಕೆಗೆ ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತೇಳಿ ಇನ್ನೊಂದು ಯಾವ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಕರುಳಿಗೆ ಏನೋ ಒಂದು ಸಂಬಂಧಪಟ್ಟಂಥದ್ದು ಏನೋ ಒಂದು ಡ್ಯಾಮೇಜ್ ಮಾಡಿ ಇವರೇನೆ ಅದು ಏನಾಗಿರುತ್ತೆ ಅಂತಂದರೆ ಆಕೆಗೆ ಮೋಷನ್ನು ಆಗಬೇಕಾದಂಥ ಜಾಗದಲ್ಲಿ ಒಂದೇ ಕಡೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಹೋರಾಟ ಮಾಡಿ ಇದರ ಬಗ್ಗೆ ನಾವು ತನಿಖೆ ಮಾಡಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಆಗ THO ಆಗಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಧನಂಜಯ ಅವರು ಕೂಡ ಇದ್ದರು. THO ರವಿಕುಮಾರ್ ಕಾರ್ಯಪ್ರವೃತ್ತರಾಗಿದ್ದಂಥ ಸಂದರ್ಭಗಳು ಕೂಡ ಅವರ ಗಮನಕ್ಕೆಲ್ಲ ತಂದಾಗ ನಾನು ಆಗ ಇರಲಿಲ್ಲ, ನನ್ನ ಗಮನಕ್ಕೆ ಇದು ಬಂದಿಲ್ಲ, ಹಾಗಾಗಿ ನಾನು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ರಿತೇಶ್ ಅವರನ್ನೇ ನಾವು ಪ್ರಶ್ನೆ ಮಾಡಿ ಮಾತಾಡಿದಾಗ ಅವರು ಇಲ್ಲ, ನಾನು ಇದು ಎಲ್ಲದ್ರ ಬಗ್ಗೆನೂ ನಾನು ಮಾಹಿತಿ ಕೊಟ್ಟಿದ್ದೆ ಅವ್ರಿಗೆ, ಹಾಗೆ ಹೀಗೆ ಅಂತೇಳಿ ನಮ್ಮನ್ನು ಇದನ್ನು ಮಾಡೋ ರೀತಿಯಲ್ಲಿ ಮಾತಾಡೋದು. ಇದಾದ ಮೇಲೆ ನಂತರ ನಾವು 3 ತಿಂಗಳು 6 ತಿಂಗಳು ವರ್ಷಗಳ ಆಯ್ತಾ ಇದರಂಥ ಸಮಯದಲ್ಲಿ ಒಂದು 6 ತಿಂಗಳು 9 ತಿಂಗಳು ಆಯ್ತಿದ್ದಂಗೆ ಆಕೆಗೆ ಹೆಚ್ಚುವರಿ ಚಿಕಿತ್ಸೆ ಕೊಡ್ಸೋಕ್ಕೆ ಆಕೆಯ ಗಂಡ ಯಾವುದು ESI ಅನ್ನೋದನ್ನು ಇದು ಮಾಡ್ಕೊಂಡು JSS ಅಲ್ಲಿ ಹೋಗಿ ಅಲ್ಲೂ ಕೂಡ ಇದು ಮಾಡಿ ಚಿಕಿತ್ಸೆನ ಕೊಡಿಸಿ ಎಲ್ಲ ಇವಾಗ ಕ್ಲಿಯರ್ ಆಗಿದೆ. ಬಟ್ ಆದರೆ ಅದಕ್ಕಿಂತ ಮುಂಚೆನೇ ನಾವು ಮೈಸೂರಿನ DHO ಅವರು ಕೂಡ ಹೋಗಿ ಇದ್ರ ಬಗ್ಗೆ ಗಮನ ತಂದಾಗ ಅವರು ಇದ್ರ ಬಗ್ಗೆ ನಾವು ತನಿಖೆ ಮಾಡಿ ಇದಕ್ಕೆ ಕಾರಣಕರ್ತರು ಯಾರಾಗಿದ್ದಾರೆ ಅಂಥವ್ರ ಮೇಲೆ ನಾವು ಕ್ರಮನ ಕೈಗೊಳ್ತೀವಿ ಅಂತ ನಮ್ಗೆ ಆಶಾ ಮನೋಭಾವನೆ ಹುಟ್ಟಿಸಿ ನಮಗೆ ಇದು ಮಾಡಿದ್ರು. ಇದರಿಂದ ಇನ್ನೂ ಕೂಡ ಈ ಘಟನೆಯಲ್ಲಿ ನಾನು ಹೇಳಿದಂಥ ಘಟನೆಯಲ್ಲಿ ನೊಂದಂಥ ಆಕೆ ನಮ್ಮ ದಲಿತ ಮಹಿಳೆ ಮತ್ತು ಆಕೆ ಗಂಡ ಇವತ್ತು ಕೂಡ ಬಂದು ನಮ್ಮ ಜೊತೆ ಈ ಹೋರಾಟದಲ್ಲಿ ಕೈಗೂಡಿಸ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಅವರೇ ಮುಂದೆ ಒಂದಿನ ನಿಮಗೆ ಕೊಡ್ತಾರೆ. ಹಾಗಾಗಿ ನರಸೀಪುರದ THOಗಳು ಮತ್ತು AM ಇರ್ತಕ್ಕಂಥವರೆಲ್ಲರೂ ಮೈಸೂರಿನ DHO ಅವರ ಗಮನಕ್ಕೆ ತರದೆ ಯಾವುದನ್ನು ಕೂಡ ಮಾಡೋಂಗಿಲ್ಲ. ಇದೆಲ್ಲ ಅವ್ರ ಗಮನಕ್ಕೆ ಹೋಗೂ ಕೂಡ ಅವರು ಸುಮ್ಮನಿದ್ದಾರೆ ಅಂತಂದರೆ ಅವರು ನರಸೀಪುರದಲ್ಲಿ ನಡೀತಕ್ಕಂಥ ಆಸ್ಪತ್ರೆ ನಮ್ಮದು ನರಸೀಪುರನೇ. ಆದರೆ ನನ್ನ ತಾಯಿ ಮನೆ ಇರೋದು ಮೂಗೂರು. ನನಗೆ ಸುಮಾರು 2 ಎಷ್ಟೊತ್ತಲ್ಲಿ ಹೊಟ್ಟೆ ನೋವು ಕಾಣಿಸ್ತು. ನಾವು ನರಸೀಪುರಕ್ಕೆ ಬಂದು ಅಡ್ಮಿಂಟ್ ಆದಾಗ 3 ಗಂಟೆ ಆಗಿತ್ತು. ನೈಟ್ ಶಿಫ್ಟ್ ಅಂತ ಯಾರೂ ಡಾಕ್ಟರ್ಸ್ ಇರಲಿಲ್ಲ, ನರ್ಸ್ ಮಾತ್ರ ಅಟೆಂಡ್ ಮಾಡಿದ್ದು ನನ್ನ. ಬೆಳಗ್ಗೆ ತನಕ ಪೇನ್ ಬಂದರೆ ಡೆಲಿವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಪೇನ್ ಬರಲಿಲ್ಲ. ಬೆಳಗ್ಗೆನಾಗ ಯಾರೂ ಕೂಡ ಇಲ್ಲ ಅಂತ ಹೇಳಿದ್ರು. ಅವತ್ತೊಂದು ಡ್ಯೂಟಿ ಪ್ರಕಾರ ರಮ್ಯ ಡಾಕ್ಟ್ರು ಅಂತ ಇದ್ದಾರೆ, ಅವ್ರಿಗಿತ್ತಂತೆ. ಬಟ್ ಅವ್ರದ್ದು
ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇರೋದು ಜನನಿ ಕ್ಲಿನಿಕಲ್ಲಿ. ಅವ್ರಿಗೆ ರೆಫರ್ ಮಾಡಿದ್ದಕ್ಕೆ ಅವರು ಇಲ್ಲಿಗೆ ಬನ್ನಿ, ಇಲ್ಲೇ ನೋಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಅಲ್ಲಿಗೆ ಹೋಗದೇ ಇರೋ ಕಾರಣ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದರು. ಅವ್ರು ಬಂದು ನೋಡ್ಬಿಟ್ಟು ಪೇಯ್ನ್ ತಡೆಯೋಕ್ಕಾಗಲ್ಲ ಇವಳು ಅಂತಂದ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಮೈಸೂರಿಗೆ ನನಗೆ ರೆಫರ್ ಮಾಡಿದ್ರು. ಅಲ್ಲಿ ಸಿಸರಿನ್ ಮಾಡ್ತೀವಿ ಅಂತಂದ್ಬಿಟ್ಟು ಬರೆದು ಕಳಿಸಿದ್ರು. ಇಲ್ಲಿಂದ ಆ್ಯಂಬುಲೆನ್ಸಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನೇ 9ನೇ ಪೇಷಂಟಾಗಿ ಮೈಸೂರಿಗೆ ಹೋಗಿ ಅಡ್ಮಿಂಟ್ ಆಗ್ತೀನಿ ಅಂತ ಹೋದ್ವಿ. ಆವಾಗ ಅವರು ಬೆಳಗ್ಗೆಯಿಂದ 9ನೇ ಪೇಷಂಟಾಗಿ ನೀನು ಬಂದಿರೋದು ನರಸೀಪುರದಿಂದ, ಅಲ್ಲಿ ಯಾರೂ ಕೂಡ ಸರಿಯಾಗಿ ನೋಡಲ್ಲ ಅಂತಂದಮೇಲೆ ನರಸೀಪುರದಲ್ಲಿ ಏನಕ್ಕೆ ಹಾಸ್ಪಿಟ್ಲ್ ಬೇಕು, ಅಲ್ಲಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂದಮೇಲೆ ಅಲ್ಲಿ ಬಾಗಿಲು ಹಚ್ಕೊಂಡಿರೋದು ವಾಸಿ ಅಂತ ಅಲ್ಲಿ ನಮ್ಗೆ ಹೇಳಿದ್ರು ಸರ್. ಇವರು ನನ್ನ ಹೆಂಡತಿ ಪ್ರಜ್ವಲ ಅಂತ. ಅವತ್ತು ಶನಿವಾರ 7ನೇ ತಾರೀಕು ಬೆಳಗಿನ ಜಾವ 2:30 ಆಗಿತ್ತು. ಹೊಟ್ಟೆ ನೋವು ಕಾಣಿಸ್ಕೊತು. ಆವಾಗ ನಾನು ಕರ್ಕೊಂಡು ಬಂದೆ ಹಾಸ್ಪಿಟ್ಲಿಗೆ. ನರಸೀಪುರಕ್ಕೆ ಬಂದಿದ್ದಕ್ಕೆ ಡಾಕ್ಟರ್ಗಳು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಅಡ್ಮಿಟ್ ಮಾಡ್ಕೊಳ್ಳಿ ಅಂತಂದು ಅಡ್ಮಿಟ್ ಮಾಡ್ಕೊಂಡು, ಜೊತೆಗೆ ಆಶಾ ಕಾರ್ಯಕರ್ತೆ ಇದ್ದರು, ಅವ್ರು ಬಂದಿರಲ್ಲ, ಅವ್ರ ಮುಖಾಂತರ ಅಡ್ಮಿಟ್ ಮಾಡಿಸ್ಬಿಟ್ಟು ಇಲ್ಲಿಗೆಲ್ಲ ಹೆರಿಗೆ ರೂಮಲ್ಲಿ ಕರ್ಕೋದ್ರು. ಪೇನ್ ಇದು ಮಾಮೂಲಿ ಬರ್ತದಮ್ಮ, ಬಿಟ್ಟು ಬರಬೇಕು ಅಂತಂದು. ಅವತ್ತು ಡಾಕ್ಟ್ರು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ನಾವು ಬೆಳಗ್ಗೆ ಟೈಮು 11 ಗಂಟೆ ಗಂಟು ವೆಯ್ಟ್ ಮಾಡಿದ್ವು, ಡಾಕ್ಟ್ರು ಬರ್ತಾರೆ ಅಂತ. ಯಾರೂ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ. ನಮಗೆ ಮಾಡಿದ ಕಾರಣ ನಾವು ಹೋಗಿ ಅಭಿಲಾಷ್ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ವು, ಸರ್ ಯಾರು ಇವತ್ತೊಂದು ಡಾಕ್ಟ್ರು 3 ಜನ ಹೆರಿಗೆ ಡಾಕ್ಟ್ರು 3 ಜನ ಇದ್ದಾರೆ, ಒಬ್ಬರು ಇಲ್ವಾ ಸರ್ ಡ್ಯೂಟಿ ಅಂದಕ್ಕೆ. ರಮ್ಯ ಮೇಡಮ್ನ ಕಪ್ಪ ಇವತ್ತು ಡ್ಯೂಟಿ ಅಂತಂದರು. ಅವ್ರು ಫೋನ್ ಮಾಡಿ ಏನೋ ಹೋದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಕೋಪದಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದೇ ಸತ್ಗಂದರು, ಇಲ್ಲೇ ಆಗಲ್ಲ ಕಣಪ್ಪ, ಇಲ್ಲಿ ಸಿಜರ್ ಏನು ಮಾಡಬೇಕು ಅಂದರೆ ಅನಸ್ತೇಸಿಯಾ ಕೊಡೋರು ಒಬ್ಬರು ಬೇಕು, ಅನಸ್ತೇಸಿಯಾ ಕೊಡೋರು ಯಾರೂ ಇಲ್ಲ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು. ಅದಕ್ಕೆ ಆಯಿತು ಬಿಡಿ, ಮೈಸೂರಿಗೆ ರೆಫರ್ ಮಾಡಿ ಅಂತ ಬರ್ಕೊಡಿ ಅಂತಂದರೆ ಮೈಸೂರಿಗೆ ರೆಫರ್ ಮಾಡಿಕೊಟ್ರು. ನಮಗೆ ಮೈಸೂರಿಗೆ ಏನಂತ ರೆಫರ್ ಮಾಡಿಕೊಟ್ಟವ್ರೆ ಅಂತಂದರೆ, ಇವರು ಹೆರಿಗೆ ಪೇಯನ್ನು ತಡೆಯೋಕ್ಕಾಗದೆ ಸಿಜರಿನ್ ಮಾಡಿಸ್ಕೊತಾರೆ ಅಂದ್ಬಿಟ್ಟು ರೆಫರ್ ಮಾಡಿಕೊಟ್ಟವ್ರೆ ನಮಗೆ. ಆಗ ನಮ್ಮ ಮೈಸೂರಿಗೆ ಹೋಗಿ ನೋಡಿದ್ವು, ಅಲ್ಲೋಗಿ ಅಡ್ಮಿಟ್ ಮಾಡ್ಕೊರೋದು ಅನ್ಕೊಂಡು ಅಲ್ಲೋಗಿ ಚೆಕಪ್ ಮಾಡಿಸೋದು. ರಿಪೋರ್ಟ್ ಎಲ್ಲ ನಾರ್ಮಲ್ ಐತಲ್ಲ, ನೀವು ಬರೋ ಅವಶ್ಯಕತೆನೇ ಇರಲಿಲ್ವಲ್ಲ ಅಂತ ಅಲ್ಲಿ ಡಾಕ್ಟರ್ಸ್ ಹೇಳಿದ್ರು. ಇದು ಬೆಳಗ್ಗೆಯಿಂದ ನೀವು ಹೆಚ್ಚು ಕಮ್ಮಿ ನೀವು 9ನೇವರು ನರಸೀಪುರದಿಂದ ಕಳಿಸಿರೋದು ಅಂತ ಅಂದರು. ನಾವು ಎಲ್ಲನೂ ಚೆಕಪ್ ಮಾಡಿಸೋದು, ಎಲ್ಲ ನಾರ್ಮಲ್ ಬಂತು ರಿಪೋರ್ಟ್ ಎಲ್ಲ. ನಾವು ಪುನಃ ಸಂಜೆ ವಾಪಸ್ ಇನ್ನೂ ಡೇಟ್ ಐತೆ ಬರೋಗಿ ಅಂತಂದರು. ನಮ್ಮ ನೇತಕ್ಕೆ ವಾಪಸ್ ಕಳಿಸೋದು ಅನ್ನೋದು ಅರ್ಥವಾಗಲಿಲ್ಲ.